ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್. ಓಕೆ ಫ್ರೆಂಡ್ಸ್, ನೋಡಿ ಇದು ನನಗೆ ಇವತ್ತು ಬಂದಿರುವಂತಹ 4 ಸೀರೆಗಳು ಆರ್ಡರ್ಸ್ ಬಂದಿದೆ. ಇದನ್ನ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸೋಕೆ ಅಂತ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಸೀರೆಗೂ ಕಲರ್ ಕಾಂಬಿನೇಷನ್ ಯಾವ ತರ ಮಾಡ್ಕೋಬೇಕು, ಯಾವ ಡಿಸೈನ್ ಯಾವ ಸೀರೆಗೆ ಸೂಟ್ ಆಗುತ್ತೆ ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತೀನಿ. 4 ಸೀರೆ ಇದೆ. ಇದು ನೋಡಿ ಈ ತರ ಬಂದಿದೆ, ಬ್ಲ್ಯಾಕ್ ಕಲರ್ ಇದೆ, ಹಾಗೆ ಬಾರ್ಡರ್ ಬಂದು ಗ್ರೀನ್ ಇದೆ, ಲೈಟ್ ಗ್ರೀನ್. ಇದಕ್ಕೆ ಪಲ್ಲು ನೋಡಿ ಈ ತರ ಬಂದಿದೆ. ಪಲ್ಲುನಲ್ಲಿ ಸಿಲ್ವರ್ ಕಲರ್ ಕೂಡ ಇದೆ, ಹಾಗೆ ಗೋಲ್ಡ್ ಕಲರ್ ಕೂಡ ಬಂದಿದೆ. ನಾನಿಲ್ಲಿ ಬ್ಲ್ಯಾಕ್ ಕಲರ್ ಥ್ರೆಡ್ ಅನ್ನ ಯೂಸ್ ಮಾಡೋದಿಲ್ಲ. ಯಾವ್ದು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ. ನಾನಿಲ್ಲಿ ಗೋಲ್ಡ್ ಮತ್ತೆ ಗ್ರೀನ್ ನೋಡಿ, ನಾನಿಲ್ಲಿ ಗ್ರೀನ್ ಮತ್ತೆ ಈ ಗ್ರೀನು ಇದಕ್ಕೆ ಮ್ಯಾಚ್ ಆಗುತ್ತೆ. ಹಾಗೆ ಗೋಲ್ಡ್ ಕಲರ್ ಬಂದು ಬಾರ್ಡರ್ ನಲ್ಲಿ ಜರಿ ಬಂದಿರೋದ್ರಿಂದ ಗೋಲ್ಡ್ ಕಲರ್ ಕಾಂಬಿನೇಷನ್ ನಲ್ಲಿ ನಾನು ಈ ಸೀರೆಗೆ ರೆಡಿ ಮಾಡ್ಕೋತೀನಿ. ಹಾಗೆ ಇದಕ್ಕೆ ಕುಚ್ಚು ಕೂಡ ಯಾವ ತರ ಮಾಡ್ಕೋಬೇಕಂತ ಕೂಡ ತೋರಿಸ್ತೀನಿ, ಹಾಗೆ ಯಾವ ಡಿಸೈನ್ ಅಂತ ತೋರಿಸ್ತೀನಿ. ಅದನ್ನು ಕೂಡ ಎಲ್ಲಾ ಸೀರೆದು ಸಪ್ರೇಟ್ ಆಗಿ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಓಕೆ ನೋಡಿ, ಈ ತರ ಕಲರ್ ಕಾಂಬಿನೇಷನ್. ಬ್ಲ್ಯಾಕ್ ಜಾಸ್ತಿ ಜನ ಬೇಡ ಅಂತಾರೆ, ಸೀರೆ ತಗೋತಾರೆ ಆದ್ರೆ ಕುಚ್ಚು ಕಲರ್ ಬೇಡ ಅಂತಾರೆ. ಅದಕ್ಕೋಸ್ಕರ ನಾನು ಇಲ್ಲಿ ಬರೀ ಬಾರ್ಡರ್ ನಲ್ಲಿ ಇರುವಂತಹ ಕಲರ್ ಗಳನ್ನ ಯೂಸ್ ಮಾಡ್ಕೊತಿದ್ದೀನಿ. ಇದಕ್ಕೆ ಯಾವ ಡಿಸೈನ್ ಹಾಕ್ತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ನೋಡಿ ಈ ತರ ಸುತ್ತಿ ಇಟ್ಕೊಂಡ್ಬಿಟ್ರೆ ಆಯ್ತು. ನಾವು ಸೀರೆ ಹಾಕುವಾಗ ನಮ್ಗೆ ಥ್ರೆಡ್ ಗಳು ಕೂಡ ಸಿಗುತ್ತೆ. ಒಂದೇ ಸಲ ನಾವು ಎಲ್ಲಾ ಥ್ರೆಡ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಯ್ತು. ಇದು ನೋಡಿ ಈ ತರ ಇದೆ ಸೀರೆ, ಸಿಂಪಲ್ ಸೀರೆ ಇದೆ. ಇದರಲ್ಲಿ ಪರ್ಪಲ್ ಪಿಂಕ್ ಇದೆ, ಮೆಹಂದಿ ಕಲರ್ ಇದೆ, ವೈಟ್ ಇದೆ, ಹಾಗೆ ಬೇಬಿ ಪಿಂಕ್ ಇದೆ. ನಾನಿಲ್ಲಿ ಬೇಬಿ ಪಿಂಕ್ ಮತ್ತೆ ವೈಟ್ ಕಲರ್ ಜಾಸ್ತಿ ಬಂದಿರೋದ್ರಿಂದ ವೈಟ್ ಕಲರ್ ಥ್ರೆಡ್ ಅನ್ನ ನಾನು ಯೂಸ್ ಮಾಡ್ಕೊತೀನಿ. ಈ 2 ಥ್ರೆಡ್ ಗಳನ್ನ ಯೂಸ್ ಮಾಡಿ ಈ ಸೀರೆಗೆ ಯಾವ ಡಿಸೈನ್ ಹಾಕ್ತೀನಿ ಅಂತ ನಾನು ತೋರಿಸ್ತೀನಿ. ಎಲ್ಲಾ ವಿಡಿಯೋಗಳನ್ನು ಕೂಡ ಸಪರೇಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ 4 ಕಲರ್ ಇದೆ. ಬೇಕು ಅಂದ್ರೆ ನೀವು ಇನ್ನು ಪರ್ಪಲ್ ಕಲರ್ ತಗೋಬಹುದು. ಪರ್ಪಲ್ ತಗೊಂಡ್ರೆ ಈ ಪಿಂಕ್ ಮತ್ತೆ ಇದು ಸಿಮಿಲರ್ ಆಗುತ್ತೆ ಅಂತ ನಾನು ಪಿಂಕ್ ಜೊತೆಗೆ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ನಾನು ಹಾಕ್ತಾ ಇದ್ದೀನಿ. ಬೇಕಿದ್ರೆ ಮೆಹಂದಿ ಕಲರ್ ಕೂಡ ಇಲ್ಲಿ ಬಂದಿರೋದ್ರಿಂದ ಇದನ್ನು ಕೂಡ ನಾವು ಹಾಕೋಬಹುದು. ಓಕೆ, ಇದನ್ನು ಕೂಡ ಈ ತರ ರೆಡಿ ಮಾಡಿ ಇಟ್ಬಿಟ್ರೆ ನಾವು ಸೀರೆ ಹಾಕುವಾಗ ಬೇಗನೆ ನಮ್ಗೆ ಥ್ರೆಡ್ ಗಳು ಸಿಗುತ್ತೆ. ಇದು ನೋಡಿ ಡಾರ್ಕ್ ಪರ್ಪಲ್ ಮತ್ತೆ ಸಿಲ್ವರ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ. ಇದಕ್ಕೆ ನಾನು ಪರ್ಪಲ್ ಕಲರ್ ಮತ್ತೆ ಸಿಲ್ವರ್ ಕಲರ್ 2 ಥ್ರೆಡ್ ಗಳನ್ನ ತಗೊಂಡಿದ್ದೀನಿ. ಇದಕ್ಕೂ ಕೂಡ ಯಾವ ಡಿಸೈನ್ ಹಾಕ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ಮಲ್ಟಿ ಕಲರ್ ಇದ್ರೆ ನೀವು ಮಲ್ಟಿ ಕಲರ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ನೋಡಿ ಈ ತರ ಬಂದಿದೆ ಸೀರೆ. ಜಾಸ್ತಿ ಇದರಲ್ಲಿ ಸಿಲ್ವರ್ ಕಲರ್ ಬಂದಿದೆ, ಅದಕ್ಕೋಸ್ಕರ ಸಿಲ್ವರ್ ಅನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬೇಕಂದ್ರೆ ಸಿಂಗಲ್ ಕಲರ್ ನಲ್ಲಿ ಹಾಕ್ಬೇಕಂದ್ರೆ ಆ ತರ ಕೂಡ ನೀವು ತಗೋಬಹುದು. ಇದು ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದು ನೋಡಿ ಈ ತರ ಇದೆ. ಪಲ್ಲುನಲ್ಲಿ ಈ ತರ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ. ಫುಲ್ ಲೈಟ್ ಅಂದ್ರೆ ಲೈಟ್ ವೈಲೆಟ್ ಕಲರ್ ಇದೆ. ಇದು ಇಲ್ಲಿ ಬಾರ್ಡರ್ ಗೆ ಮ್ಯಾಚ್ ಆಗುತ್ತೆ ಅಂತ ನಾನಿಲ್ಲಿ ಕಾಪರ್ ಕಲರ್ ತಗೊಂಡಿದ್ದೀನಿ. ಹಾಗೆ ಇದು ವೈಲೆಟ್ ಕಲರ್, ಫುಲ್ ಲೈಟ್ ವೈಲೆಟ್ ನನ್ಗೆ ಸಿಕ್ಕಿಲ್ಲ, ಅದಕ್ಕೋಸ್ಕರ ಈ ವೈಲೆಟ್ ಅನ್ನ ನಾನು ಯೂಸ್ ಮಾಡ್ಕೋತಿದ್ದೀನಿ. ಈ ತರ ಚಿಕ್ಕದಾಗಿರೋ ನಮ್ಮ ಹತ್ರ ಉಳಿದಿರುತ್ತಲ್ಲ ಥ್ರೆಡ್, ಅದನ್ನ ಒಂದು 3 ಅಥವಾ 4 ಈ ತರ ಥ್ರೆಡ್ ಗಳನ್ನ ತಗೊಂಡು ನಾವು ನಮ್ಗೆ ಎಷ್ಟು ಎಳೆ ಬೇಕೋ ಕುಚ್ಚು ಅಷ್ಟು ಎಳೆನ ನಾವು ಸುತ್ಕೋಬಹುದು. ಸಿಂಗಲ್ ಅಂದ ಸುತ್ಕೊಂತ ಕುಂತ್ರೆ ನಮ್ಗೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಹಾಗೆ ಈ ತರ ಥ್ರೆಡ್ ಗಳು ಕೂಡ ವೇಸ್ಟ್ ಆಗೋದಿಲ್ಲ ನಮ್ಗೆ. ಇಷ್ಟಿಷ್ಟೇ ಸಿಮಿಲರ್ ಕಲರ್ ಇದ್ರೆ ಅದನ್ನ ತಗೊಂಡು ನಾವು ಕುಚ್ಚುಗಳನ್ನ ರೆಡಿ ಮಾಡ್ಕೋಬಹುದು. ಈ ತರ ಯಾವ ತರ ಮಾಡ್ಬೇಕಂತ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಕಂಪ್ಲೀಟ್ ಆಗಿ ನೋಡಿ. ಇದಕ್ಕೂ ಕೂಡ ಡಿಸೈನ್ ಯಾವ್ದು ಹಾಕ್ತೀನಿ ಅಂತ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಕಲರ್ ಕಾಂಬಿನೇಷನ್ ಯಾವ ತರ ತಗೋಬೇಕಂತ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಸೀರೆಯಲ್ಲಿ ಆಲ್ಮೋಸ್ಟ್ ಮಲ್ಟಿ ಕಲರ್ ಇರುತ್ತೆ, ಡಬಲ್ ಕಲರ್ ಇರುತ್ತೆ, ಸಿಂಗಲ್ ಕಲರ್ ಇರುತ್ತೆ. ನಾವು ಜಾಸ್ತಿ ಬಾರ್ಡರ್ ಮತ್ತೆ ಪಲ್ಲು ಕಲರ್ ನೋಡ್ಬೇಕು, ಇಲ್ಲ ಅಂದ್ರೆ ಬಾಡಿ ಕಲರ್ ಮತ್ತೆ ಪಲ್ಲು ಕಲರ್ ನೋಡಿ. ಕೆಲವೊಂದ್ಸಲ ಪಲ್ಲು ಮತ್ತೆ ಬಾರ್ಡರ್ ಕಲರ್ ಸೇಮ್ ಇರುತ್ತೆ, ಅದಕ್ಕೋಸ್ಕರ ಬಾಡಿ ಮತ್ತೆ ಪಲ್ಲು ಕಲರೇ ನಾವು ಜಾಸ್ತಿ ನೋಡೋದು ಕುಚ್ಚನ್ನ ಹಾಕೋದಕ್ಕೆ ಕಲರ್. ಇಲ್ಲಿ ನಾನು ಬಾರ್ಡರ್ ಮತ್ತೆ ಬಾಡಿ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ ಯಾವ ತರ ಮಾಡ್ಬೇಕಂತ ಅರ್ಥ ಆಯ್ತು ಅನ್ಕೋತೀನಿ ಫ್ರೆಂಡ್ಸ್.
ನೋಡಿ ನಾನಿಲ್ಲಿ 2 ಕಾಪರ್ ಮತ್ತೆ 2 ಈ ತರ ಉಳಿದಿರುವಂತ ಥ್ರೆಡ್ ಅನ್ನು ಇಟ್ಕೊಂಡಿದ್ದೀನಿ. ಇದನ್ನ ನಾನು ಎರಡೆರಡು ಸೇರಿ ಕುಚ್ಚನ್ನ ರೆಡಿ ಮಾಡ್ಕೊಂಡ್ರೆ ನನ್ಗೆ ಇಲ್ಲಿ ಕುಚ್ಚು ಮಾಡ್ಕೊಳ್ಳೋದು ಬೇಗನೆ ಕಂಪ್ಲೀಟ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ ನಾನಿಲ್ಲಿ ಪಿಂಕ್ ಕಲರ್ 3 ಥ್ರೆಡ್ ತಗೊಂಡಿದ್ದೀನಿ. ಈ ತರ ಸ್ವಲ್ಪ ಸ್ವಲ್ಪ ಉಳಿದಿರುತ್ತಲ್ಲ ಅದನ್ನ 3 ತಗೊಂಡಿದ್ದೀನಿ. ಒಂದೇ ಸಲ ನನಗೆ 157 ಬೇಕಂದ್ರೆ ಬರೀ ಒಂದು 50 ಸಲ ಸುತ್ಕೊಂಡ್ರೆ ಸಾಕು, ನನಗೆ 157 ಕುಚ್ಚು ರೆಡಿ ಆಗುತ್ತೆ. ಇದು ಸಿಂಗಲ್ ತಗೊಂಡಿದ್ದೀನಿ, ಸಿಂಗಲ್ ಕಲರ್ ಒಂದೇ ಇರೋದ್ರಿಂದ ಸಿಂಗಲ್ ತಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೂ ಕೂಡ ಅಷ್ಟೇ ಈ ಕಲರ್ ಇರುವಂತಹ ಥ್ರೆಡ್ ಗಳನ್ನ 4 ತಗೊಂಡಿದ್ದೀನಿ, ಸ್ವಲ್ಪ ಸ್ವಲ್ಪ ಉಳಿದಿರೋದು. ನನಗೆ 157 ಬೇಕು ಅಂದ್ರೆ ನಾನಿಲ್ಲಿ ಒಂದು 40 ಸಲ ಸುತ್ಕೊಂಡ್ರೆ ಸಾಕು, ನನ್ಗಿಲ್ಲಿ 157 ಕುಚ್ಚು ರೆಡಿ ಆಗುತ್ತೆ. ಇದು ಕೂಡ ಅಷ್ಟೇ ಈ ತರ ಸ್ವಲ್ಪ ಸ್ವಲ್ಪ ಉಳಿದಿರೋದನ್ನ ತಗೊಂಡು ನಾನು ಇಲ್ಲಿ ಕುಚ್ಚುಗಳನ್ನ ರೆಡಿ ಮಾಡ್ಕೊತೀನಿ. ಯಾವ ತರ ಅಂತ ತೋರಿಸ್ತೀನಿ ನಾನು ಇದನ್ನು ಕೂಡ. ನೋಡಿ ಈ ತರ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದೇ ಸಲ 4 ಸೀರೆ ಬಂದಿದೆಯಲ್ಲ, 4 ಸೀರೆಗೂ ಒಂದೇ ಸಲ ನಾವು ಥ್ರೆಡ್ ಗಳನ್ನ ಹುಡುಕಿ ಇಟ್ಕೊಂಡ್ಬಿಟ್ರೆ ಕುಚ್ಚು ಕಟ್ಕೊಳ್ಳುವಾಗ ನಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಎಲ್ಲಾ ಸೀರೆಗಳದ್ದು ಯಾವ ತರ ಕುಚ್ಚು ಹಾಕ್ತೀನಿ ಅಂತ ಅದನ್ನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಇದನ್ನು ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.